ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮದುವೆ ಚಾನಲ್ ಯಾರೇ ನೋಡ್ತಾಯಿದ್ರೆ ಎಲ್ರಿಗೂ ನಮಸ್ಕಾರ. ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ. ನಾನು ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮೋದಕ ಕಡುಬು ಅಂತ. ನಮ್ಮ ಕಡೆ ಕಡುಬು ಅಂತಾರೆ, ಬೆಲ್ಲ ಹಾಕಿದ ಕಡುಬು ಅಂತಾರೆ ಉತ್ತರ ಕರ್ನಾಟಕ ಕಡೆಗೆ. ಈ ಕಡೆಗೆ ಮೋದಕ ಅಂತ ಕರೀತಾರೆ, ಬೆಲ್ಲ ಹಾಕಿರೋದು ಮೋದಕ ಮಾಡ್ತಾರೆ. ಅದು ನಮ್ಮೂರ ಕಡೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಏನೇನು ಬೇಕು ಅಂತ ತೋರಿಸ್ತೀನಿ. ಇದು ಕೊಬ್ಬರಿ, ಒಣ ಕೊಬ್ಬರಿ ಮತ್ತು ಶುಂಠಿ, ಒಣ ಶುಂಠಿ, ಬಡೆ ಸೊಪ್ಪು ಮತ್ತು 2 ಏಲಕ್ಕಿ ಹಾಕಿದ್ದೀನಿ. ಹಾಕಿ ಮಿಕ್ಸಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಫುಲ್ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಕೊಬ್ಬರಿ ಜೊತೆಗೆ ಹಾಕಿದ್ದೆಲ್ಲ, ಬಡೆ ಸೊಪ್ಪು ಮತ್ತು ಇದು ಶುಂಠಿ ಮತ್ತು ಏಲಕ್ಕಿ 2 ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಫೈನಾಗಿ ಫುಲ್ ನೈಸಾಗಿ ಮಾಡ್ಕೊಂಡಿದ್ದೀನಿ. ಅದರ ಏಲಕ್ಕಿ ತೆಲ್ಲ ಹಾಕಿರ್ತೀವಲ್ಲ, ನೈಸ್ ಆಗಬೇಕು ಅಂತ ಒಂಚೂರು ನೈಸ್ ಮಾಡ್ಕೊಂಡು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಕಪ್ ಇದೆ. ಮತ್ತು ಬೆಲ್ಲ ಪೌಡ್ರ್ ತೊಗೊಂಡಿದ್ದೀನಿ ನಾನು. ಅಂಗಡಿಯಲ್ಲಿ ಸಿಗುತ್ತೆ ಪೌಡ್ರ್ ಬೆಲ್ಲ ಕೊಡು ಅಂದರೆ ಕೊಡ್ತಾರೆ. ಇದು ನಾನು ಪೌಡ್ರ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಇದು ಬೆಲ್ಲ ಮತ್ತು ಇದು ಕೊಬ್ಬರಿ ಇರುತ್ತಲ್ಲ, ಎರಡು ಮಿಕ್ಸ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿ ಮಾಡಬೇಕಿದು. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಲ್ಲ, ಈ ಥರ ಮಿಕ್ಸ್ ಮಾಡಬೇಕಿದು. ಈ ಥರ ಮಿಕ್ಸ್ ಮಾಡಬೇಕಿದು. ಕೊಬ್ಬರಿ, ಏಲಕ್ಕಿ, ಒಣಶುಂಠಿ, ಸೋಂಪು ಕಾಳು ಎಲ್ಲ 3-4 ಸೇರಿ ಈ ಥರ ಮಿಕ್ಸ್ ಮಾಡಬೇಕು ಬೆಲ್ಲದ ಜೊತೆ. ಕೆಲವರು ತುರಿದ್ಬಿಟ್ಟು ಹಾಕ್ತಾರೆ ಕಾಯಿ, ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಕೊಂಡ್ರೂ ನಡೀತದೆ, ಚಿಕ್ಕದೇ ತುರಿದ್ಬಿಟ್ಟು ಹಾಕಿದ್ರೂ ನಡೀತದೆ. ಅದ್ರ ಫೈನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ, ಕೊಬ್ಬರಿ, 2 ಏಲಕ್ಕಿ, ಒಣಶುಂಠಿ, ಸೋಂಪು ಕಾಳು ಇವು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಪೌಡ್ರ್ ಮುಂದೆ ಏನು ಮಾಡಬೇಕು ಅಂತ, ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ವಿಡಿಯೋದಲ್ಲಿ. ನಾನಿಲ್ಲಿ ಗೋಧಿ ಹಸಿಟ್ಟು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಲ್ರಿಗೂ ಮಾಮೂಲಿ ಗೋಧಿ ಹಿಟ್ಟಿಗೆ ಕಲ್ಸೋದು ಗೊತ್ತು ಅಂದ್ಬಿಟ್ಟು ನಾನು ಕಲ್ಸೋದು ತೋರಿಸಿಲ್ಲ. ನಾನು ಒಂಚೂರು ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಚಪಾತಿಗೆ ಯಾವ ಥರ ಬೇಕೋ ಆ ಥರ ಕಲಿಸಿಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಇರುತ್ತಲ್ಲ, ಆ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಇರುತ್ತೆ ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ಗೋಧಿ ಹಿಟ್ಟು ಕಲಿಸೋದು. ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ತೀವಿ ಆ ಥರನೇ ಕಲಿಸ್ಬೇಕು. ಇದು ಕಲಿಸಿ 10 ನಿಮಿಷ ಬಿಟ್ಟಿದ್ದೀನಿ, ನೆಂತ್ಕೊಂಡಿದ್ದು 10 ನಿಮಿಷಲ್ಲಿ. ನೋಡಿ ಫ್ರೆಂಡ್ಸ್, ಆವಾಗಲೇ ತೋರಿಸೋನಲ್ಲ ಇದು ಮಿಕ್ಸ್ ಮಾಡಿದ್ದು, ಇದೆಲ್ಲ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಆವಾಗಲೇ. ಮತ್ತು ಗೋಧಿ ಹಿಟ್ಟು ಕಲಸೋದೆಲ್ಲ ತೋರಿಸಿದ್ದೀನಿ, ಗೋಧಿ ಹಿಟ್ಟು ಕಲಸೋದು ತೋರಿಸಿದ್ದೀನಿ. ಮತ್ತು ಈ ಥರ ಉಂಡೆ ಮಾಡ್ಕೋಬೇಕು. ಚಿಕ್ಕದಾಗಿ ಪೂರಿ ಮಾಡ್ತೀವಲ್ಲ, ಆ ಥರ ಉಂಡೆ ಮಾಡ್ಕೋಬೇಕು, ಚಿಕ್ಕದು. ಈಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಒಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಚಂಬು ನೀರು ಹಾಕ್ಕೊಂಡಿದ್ದೀನಿ. ಒಂದು ಚಂಬು ನೀರು ಹಾಕ್ಬಿಟ್ಟು ಗ್ಯಾಸ್ ಹೊತ್ತಿಸ್ತೀನಿ. ಇವಾಗ ಗ್ಯಾಸ್ ಹೊತ್ತಿಸ್ಬಿಟ್ಟು ಇದು ನೀರು ಬಿಸಿ ಮಾಡ್ಕೋಬೇಕು. ನಾವು ಇಡ್ಲಿ ಯಾವ ಥರ ಬಿಸಿ ಮಾಡ್ಕೋತೀವಿ ನೀರು, ಆ ಥರ ಬಿಸಿ ಮಾಡ್ಕೋಬೇಕು ನೀರು. ನೀರು ಬಿಸಿ ಆದಮೇಲೆ ಈ ಥರ ಇಡ್ಲಿ ಇದು ಸಿಗುತ್ತಲ್ಲ ಪ್ಲೇಟು, ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಈ ಥರ ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ 2. ಮತ್ತು ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಅದು ಚಪಾತಿ ಥರ ಲಟ್ಟಿಸ್ಬೇಕಲ್ಲ, ಎಲೆ ಥರ ಲಟ್ಟಿಸ್ಬೇಕದು. ಚಿಕ್ಕದಾಗಿ ತೋರಿಸ್ತೀನಿ ನಾನು ಯಾವ ಥರ ಲಟ್ಟಿಸೋದಂತ. ಈಗ ಲಟಾಸೋದು ತೋರಿಸ್ತೀನಿ ನಿಮಗೆ, ಯಾವ ಥರ ಲಟಾಸಿ ಯಾವ ಥರ ಅದು ಹೂರ್ಣ ತುಂಬ್ಕೋಬೇಕು ಅಂತ ತೋರಿಸ್ತೀನಿ. ಹೂರ್ಣ ತುಂಬ್ಕೊಳ್ಳೋದೆಲ್ಲ ತೋರಿಸ್ತೀನಿ ನಿಮಗೆ ಇವಾಗ. ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ.
ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿ ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಎಣ್ಣೆ ಹಚ್ಕೋಬೇಕು ಒಂಚೂರು. ಇದಕ್ಕೆ ಚಪಾತಿ ಮಣೆಗೆ ಎಣ್ಣೆ ಹಚ್ಕೋಬೇಕು. ಈ ಮಣೆಗೆ ಎಣ್ಣೆ ಹಚ್ಕೊಳೋದ್ರಿಂದ ಅಂಟ್ಕೊಳ್ಳಲ್ಲ ಅದು. ನೋಡಿ ಇಲ್ಲ, ಇದು ಲಟ್ಟಣಿಕೆಗೂ ಹಚ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ. ಈ ಥರ ಲಟ್ಟಿಸ್ಕೋಬೇಕು. ನಾನು ತೋರಿಸೋದಿನಲ್ಲ ಆ ಥರ ಲಟ್ಟಿಸ್ಕೊಳ್ಳಿ. ಜಾಸ್ತಿ ತಿಳುವಾಗಿ ಲಟ್ಟಿಸ್ಬಾರ್ದು. ಜಾಸ್ತಿ ತಿಳುವಾಗಿ ಲಟ್ಟಿಸಿದ್ರೆ ಅದು ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಮೀಡಿಯಮ್ ಆಗಿ ತಿಳುವಾಗಿ ಲಟ್ಟಿಸ್ಬೇಕು, ಒಂಚೂರು ಮೀಡಿಯಮ್ ಆಗಿ. ಈಗ ಹೂರ್ಣ ತುಂಬ ತೋರಿಸ್ತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ಹೂರ್ಣ ಹಾಕ್ಕೊಳ್ಳಿ. ಈ ಮೋದಕ್ ಮಾಡೋದು ಗೊತ್ತಿರುತ್ತೆ ನಿಮ್ಗೆಲ್ರಿಗೆ, ನಾನೊಂದ್ಸರಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ತಗೋಬೇಕು ಎಲೆ, ಹಿಂಗೆ ಕೈ ಕೋಲ್ಡ್ ಮಾಡ್ಕೋಬೇಕು. ಯಾರು ಹೊಸೂರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲವ್ರಿಗೆ ತೋರಿಸ್ತಾ ಇದ್ದೀನಿ. ಕೆಲವರು ಬ್ಯಾಚುಲರ್ಸ್ ಇರ್ತಾರೆ ನಮ್ಮ ಥರ, ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇರೋದು. ನೋಡಿ ಈ ಥರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲನೂ ಈ ಥರ ಮಾಡಿ ಸೈಡ್ ಇಟ್ಕೊತಾ ಇದ್ದೀನಿ ಇಲ್ಲಿ. ಸಾಮಾನ್ಯವಾಗಿ ಎಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕಷ್ಟು ಹೂರ್ಣ ತುಂಬ್ಕೋಬೇಕು. ಕೆಲವರು ಪೌಡ್ರ್ ತುಂಬೋದಂತಾರೆ, ನಾವು ಹೂರ್ಣ ತುಂಬೋದಂತೀವಿ. ನೋಡಿ ಈ ಥರ ಕೋಲ್ಡ್ ಮಾಡ್ಕೋಬೇಕು ನೀಟಾಗಿ, ಇಲ್ಲಾಂದ್ರೆ ಒಡೆದೋಗುತ್ತೆ ಅದು. ನೀಟಾಗಿ ಕೋಲ್ಡ್ ಮಾಡಲಿ ಅಂದ್ರೆ ಒಡೆದೋಗುತ್ತೆ. ನೋಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಇದು ನೀಟಾಗಿ ಕ್ಲೋಸ್ ಮಾಡಿದ್ರೆ ಅದು ಈಚೆ ಬರಲ್ಲ. ಬೆಲ್ಲ ಇರುತ್ತಲ್ಲ ಅದು ಕರ್ಗೋಗುತ್ತೆ, ಪಾಕ ಥರ ಆಗ್ಬಿಡುತ್ತಿದ್ರ ಒಳಗಡೆ, ಅದು ಸೋರೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ. ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ಶೇಪಿಗೆ ಬೇಕಾದರೂ. ಅಲ್ಲಿ ನೀರು ಬಿಸಿ ಆಗ್ತೈತೆ. ಪೂರಿ ಅಷ್ಟು ತಿಳ್ತಿರೋ ಲಟ್ಟಿಸ್ಕೋತಿರೋ ಪೂರಿ, ಆ ಥರನೇ ಇದು ಹೊಸಿಬೇಕು. ಪೂರಿಗೆ ಯಾವ ಥರ ಹೊಸಿತೀರೋ ಆ ಥರ ಹೊಸಿಬೇಕು. ನಮ್ಮ ಭಾಷೆ ಒಂಥರ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ನೀವು ಹೊಸಿತೀನಿ ಅಂತೀರಿ, ನಾವು ಲಟ್ಟಿಸ್ತೀವಿ ಅಂತೀವಿ. ನೋಡಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಿದು. ಈ ನೀಟಾಗಿ ಕ್ಲೋಸ್ ಆದರೆ ಈಚೆ ಬರಲ್ಲ ಅದು ಬೆಲ್ಲ. ನೋಡಿ ಈ ಥರ ಮಾಡ್ಕೋಬೇಕು. ನೀರು ಬಿಸಿ ಆಗಿದೆ ಅಲ್ಲಿ. ನೀರು ಒಂಚೂರು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು, ಮರಳ್ಬೇಕು ನೀರು, ಅವಾಗೆ ಹಾಕೋಬೇಕು. ನೋಡಿ ಈ ಥರ ಪೂರಿಗೆ ಯಾವ ಥರ ಲಟ್ಟಿಸ್ತೀವೋ ಚಿಕ್ಕ ಚಿಕ್ಕದಾಗಿ ಈ ಥರನೇ ಚಿಕ್ಕ ಚಿಕ್ಕದಾಗೆ ಹೊಸಿಬೇಕು ಫ್ರೆಂಡ್ಸ್. ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಬೇಗ ಬೆಂದೋಗುತ್ತೆ. ದೊಡ್ಡದು ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕು ಆ ಥರ ದೊಡ್ಡದಾಗಿ ಬೇಕಾದ್ರೆ ಮಾಡ್ಕೋಬೋದು. ನಮ್ಮೂರ ಕಡೆಗೆ ಎಲ್ಲ ದೊಡ್ಡದಾಗಿ ಮಾಡ್ತಾರೆ. ನಿಮ್ಗೆ ತೋರ್ಸೋಕ್ಕೋಸ್ಕರ ಚಿಕ್ಕ ಚಿಕ್ಕದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಆ ಥರ ಮಾಡ್ಕೊಳ್ಳಿ. ಯಾರಿಗೂ ಬರಲ್ವೋ ಅವ್ರು ಹೊಸ್ದಾಗಿ ಕಲ್ತ್ಕೊಳ್ಳೋರಿಗೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೋತಾ ಇದ್ದೀನಿ.
ಒಂಚೂರು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡೇ ಇದು ಹಸಿಬೇಕಿದು. ಯಾಕಂದರೆ ಎಣ್ಣೆ ಹಚ್ಚಿದ್ರೆ ಒಂಚೂರು ಟೇಸ್ಟ್ ಬರುತ್ತೆ ಹಿಟ್ಟಿಗೆ. ಯಾಕಂದ್ರೆ ನಾವು ಹಾಗೆ ಮಾಡಿದ್ರೆ ಒಂಥರ ಹಿಟ್ಟಿಟ್ಟು ಆಗುತ್ತೆ. ಅದು ಒಂಚೂರು ಎಣ್ಣೆ ಹಚ್ಕೋಬೇಕು, ಜಾಸ್ತಿನೂ ಹಚ್ಕೋಬಾರ್ದು. ನೋಡಿ ಎಲ್ಲ ಮಾಡೋದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನಿಮ್ಮ ಕೈಯಿಂದ ಎಣ್ಣೆ ಹಚ್ಕೊಂಡು ಹಿಂಗೆ ಹೊಸಿಬೇಕಿದು ಚೆನ್ನಾಗಿ. ಪೂರಿಗೆ ಯಾವ ಥರ ಹೊಸಿತೀವಿ ಅಷ್ಟು ದಪ್ಪ ಹೊಸಿತೀವಿ, ಪೂರಿಗೆ ಅಷ್ಟು ದಪ್ಪನೇ ಹೊಸಿಬೇಕು ಇದಕ್ಕೆ. ನಿಮ್ಗೆ ಎಷ್ಟು ಬೇಕಷ್ಟು ಇದು ಪೌಡ್ರ್ ಹಾಕ್ಕೊಳ್ಳಿ. ಇಷ್ಟೇ ಹಾಕ್ಬೇಕಂತ ಏನು ಮೆಜರ್ಮೆಂಟ್ ಏನಿಲ್ಲ ಇದಕ್ಕೆ. ನಿಮ್ಗೆ ಎಷ್ಟು ಹೂರ್ಣ ತುಂಬಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾ ಇದೀನಲ್ಲ, ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. 2-2.5 ಸ್ಪೂನು ಎಷ್ಟು ಅಗಲಾಗುತ್ತೋ ಇದು ಎಲೆ ಅಷ್ಟು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಇದೇ ಥರ ಮಾಡ್ಕೋತಾ ಇದ್ದೀನಿ. ನೋಡ್ಕೊಳ್ಳಿ ನೀಟಾಗಿ ಇವಾಗಲೇ. ಅದ್ರ ನೋಡ್ಕೊಂಡು ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಬೇಡಿ ಯಾರು. ಇಲ್ಲಿ ಜಾಗ ಇಲ್ಲ ಇಡೋಕ್ಕೆ, ಇದರಲ್ಲೇ ಇಟ್ಕೋತೀನಿ. ಲಾಸ್ಟಲ್ಲಿ ಹೆಂಗೆ ಯಾವ ರೀತಿ ಇಡಬೇಕಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರನೇ ಕ್ಲೋಸ್ ಮಾಡಿಕೊಂಡು ಈ ಥರ ಇದು ಮಾಡಬೇಕು. ಒಂಚೂರು ಎಣ್ಣೆ ಹಚ್ಚಲೇಬೇಕು ಎಲ್ಲ ಉಂಡೆಗೆ. ಆದರೆ ಇದು ಮನೆಗೆ ಅಂಟ್ಕೊಳ್ಳಲ್ಲ. ಚಪಾತಿ ಲಟ್ಟಿಸ್ತೀವಲ್ಲ ಅದಕ್ಕೆ ಅಂಟಲ್ಲ, ಒಳಗಡೆ ತಳ ಅಂಟಲ್ಲ. ಅದಕ್ಕೆ ಹಿಂಗೆ ಲಟ್ಟಿಸ್ಬೇಕಾದ್ರೆ ಅಂಟ್ಕೊಳ್ಳಲ್ಲ ಎಣ್ಣೆ ಹಚ್ಚಿದ್ರೆ.
ಯಾಕಂದರೆ ಸ್ವಲ್ಪನೂ ಉಳ್ದೈತೆ, ಎಲ್ಲ ಹಾಕ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಆಗುತ್ತೆ ಇಲ್ವ ನೋಡ್ತೀನಿ ಲಾಸ್ಟು. ನೋಡಿ ಲಾಸ್ಟಲ್ಲಿ ಇದು ಜಾಸ್ತಿ ಆಯಿತು ಒಂದು ಸ್ವಲ್ಪ, ಏನಾಗಲ್ಲ, ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಷ್ಟೇ. ಜಾಸ್ತಿ ಎಷ್ಟು ಜಾಸ್ತಿ ಹಾಕಿ ತುಂಬ್ತೀವೋ ಅದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪನೇ ಹಾಕಿದ್ದೀನಿ, 2 ಸ್ಪೂನ್ ಇದರಲ್ಲಿ ಒಂಚೂರು ಜಾಸ್ತಿ ಆಯಿತು. ನೋಡಿ ಮೇನು ಈ ಪ್ಲೇಟ್ ಇರುತ್ತಲ್ಲ, ಪ್ಲೇಟೇ ಮೇನ್ ಇದಕ್ಕೆ. ಈ ಪ್ಲೇಟಿಗೆ ಒಂಚೂರು ಎಣ್ಣೆ ಹಚ್ಚಬೇಕು, ಈ ಥರ ಎಲ್ಲದಕ್ಕೂ ಎಣ್ಣೆ ಹಚ್ಚಬೇಕು, ಯಾಕಂದರೆ ಅಂಟ್ಕೊಂಡ್ಬಿಡ್ತವೆ. ನೋಡಿ ನಾನು ಈ ರೀತಿ ಹಚ್ತಾ ಇದ್ದೀನಿ. ಈ ಥರ ಎಣ್ಣೆ ಸವರ್ಕೊಳ್ಳಿ ಪ್ಲೇಟಿಗೆ. ಎಣ್ಣೆ ಸವರ್ಕೊಂಡು ಈಗ ಒಂದೊಂದಾಗಿ ಹಿಂಗೆ ಇಕ್ಬೇಕು. ಇದರಲ್ಲಿ ನಾವು ಇಡ್ಲಿ ಹಾಕ್ತೀವಲ್ಲ, ಆ ಬಟ್ಲಲ್ಲಿ ಇಡಬೇಕು. ನೋಡಿ ನಾನು ಇಡ್ತಾ ಇದ್ದೀನಲ್ಲ, ಆ ಥರ ಇಕ್ಕಿ. ಈ ಥರ ಇಟ್ಬಿಟ್ಟು ಇದ್ರ ಒಳಗಡೆ ನೀರು ಕುದೀತೈತೆ, ಇಕ್ತಾ ಇದ್ದೀನಿ ನಾನು. ಅದ್ರ ನೀರನ್ನು ಇಡ್ಲಿಗೆ ಎಷ್ಟು ಹಾಕ್ತಿರೋ ನೀರು ಅಷ್ಟು ನೀರು ಹಾಕ್ಕೊಳ್ಳಿ. ಆ ಇಡ್ಲಿ ಪಾತ್ರೆ ಕೆಳಗಡೆ ಹವೆಗೆ ಬೇಯಬೇಕು ಎಲ್ಲ, ಅಂದರೆ ಚೆನ್ನಾಗಿರುತ್ತೆ. ಹವೆಯಲ್ಲಿ ಬೇಯಿದ್ರೆ ಚೆನ್ನಾಗಿರುತ್ತೆ ಇದು. ಯಾಕಂದರೆ ಒಬ್ಬರು ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ, ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿಲ್ಲ, ಹವೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇನ್ನೊಂದು ವಿಧಾನದಲ್ಲಿ ತೋರಿಸ್ತೀನಿ ನಿಮ್ಗೆ, ಎಣ್ಣೆಯಲ್ಲಿ ಹೆಂಗೆ ಫ್ರೈ ಮಾಡ್ಬೇಕಂತ ತೋರಿಸ್ತೀನಿ. ಎಣ್ಣೆಯಲ್ಲೂ ಫ್ರೈ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇಡ್ತಾ ಇದ್ದೀನಿ. ಈ ಲಿಟ್ಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಹೈ ಲೆವೆಲಲ್ಲಿ ಇರ್ಬೇಕು ಗ್ಯಾಸು, ಯಾಕಂದರೆ ಬೇಗ ಬೇಯ್ತದೆ. ಒಂದು ಸ್ವಲ್ಪ ಹೊತ್ತು ಹೈ ಲೆವೆಲಲ್ಲಿ ಬೇಯಿಸಿದ್ರೆ ಹವೆಲ್ಲ ಮೇಲೆ ಬರುತ್ತೆ. ಆ ಹವೆಯಲ್ಲಿ ಒಂಚೂರು ಇದು ಬೇಯ್ಕೋತದೆ. ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ತಳಗಡೆ ನೀರು ಸೀದೋಗೋ ಚಾನ್ಸಸ್ ಇರುತ್ತೆ. ಅದು ಬೆಂದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಬೆಂದ್ಮೇಲೆ ಅಂತ. ಇದು ಇನ್ನೂ ನನ್ನ ಹಿಟ್ಟು ಮಿಕ್ಕಿದೆ, ಇದು ನಾನು ಆಮೇಲೆ ಮಾಡ್ಕೋತೀನಿ. ಹಿಂಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪನೇ ಮಾಡಿರೋದು. ಇದು ಮಿನಿಮಮ್ 10 ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್. ಇದು 10 ನಿಮಿಷ ಬೇಯಿಸಿದಾಗೆ ಬೆಂದಿರುತ್ತೆ. ಮಧ್ಯಕ್ಕೆ ತೆಗೆದು ನೋಡಬಾರ್ದು, ಯಾಕಂದರೆ ಸರಿಯಾಗಿ ಬೇಯಲ್ಲ. ಯಾಕಂದರೆ ಗೋಧಿ ಸಿಟ್ಟು ಇರುತ್ತಲ್ಲ, ಆ ಸಿಟ್ಟು ಹಾಗೆ ಉಳ್ಕೊಂಡ್ಬಿಡುತ್ತೆ ಹವೆಯಲ್ಲಿ ಹೋದರೆ. ಆದರೆ 10 ನಿಮಿಷ ಬೇಯಿಸಲೇಬೇಕು. ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತದೆ.
ಒಂದು 8 ಇಲ್ಲ 10 ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಅಂದರೆ ಚೆನ್ನಾಗಿ ಬೇಯ್ಕತ್ತದೆ. ಒಂದು 5 ನಿಮಿಷ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ ಹೆಂಗೆ ಆಗಿರುತ್ತಂತ. ಒಂದು 5 ನಿಮಿಷ ಆದಮೇಲೆ ತೋರಿಸ್ತೀನಿ. ಅವಾಗ ಇನ್ನೊಂದು 2 ನಿಮಿಷ 3 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಈಗ 8 ನಿಮಿಷ ಆಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. 8 ನಿಮಿಷ ಆಗಿದೆ ನೋಡಿ. 8 ನಿಮಿಷ ಆಗಿದೆ, ಬೆಂದ್ಕೊಂಡಿದ್ದೆ. ಹಿಂಗೆ ನೋಡಿ, ಮುಟ್ಟು ನೋಡಿ, ಹಿಂಗೆ ಗೊತ್ತಾಗುತ್ತೆ ಬೆಂದಿದೆ ಇಲ್ವ ಅಂತ. ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ತೆಗೆದು ತೋರಿಸ್ತೀನಿ ಪ್ಲೇಟಿಗೆ ಇವತ್ತು ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಈಜಿಯಾಗಿ ಬರ್ತವೆ. ಬಿಸಿ ಇದೆ, ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ನಾನು ಹಂಗೆ ಬಿಸಿದ್ರಲ್ಲೇ ತೆಗಿತಾ ಇದ್ದೀನಿ, ಯಾಕಂದರೆ ಬೇಗ ಬಿಚ್ಕೊಂಡ್ಬಿಡುತ್ತೆ. ಆರದ ಮೇಲೆ ಅಂಟ್ಕೊಂಡ್ಬಿಡ್ತವೆ. ನೀರು ಬಿಟ್ಟರೆ ಅಂಟ್ಕೊಂಡ್ಬಿಡ್ತವೆ ಅಂತ. ನೋಡಿ, ಈ ಥರ ತಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳ್ತೈತೆ. ನೋಡಿ, ಬೆಂದು ಹಂಗೆ ಬಿಟ್ಕೊಂಡ್ಬಿಡ್ತೈತೆ. ಎಷ್ಟು ಚೆನ್ನಾಗಿ ಬಿಟ್ಕೋತೈತೆ ನೋಡಿ. ನಾನು ಬಿಸಿ ಇರೋದ್ರಿಂದ ನಿಧಾನಕ್ಕೆ ತೆಗಿತಾ ಇದ್ದೀನಿ. ಅಂದರೆ ಸ್ವಲ್ಪ ಬಿಸಿ ಇದೆ. ನೋಡಿ, ಈ ಥರ ನೋಡಿ, ಇಷ್ಟು ಚೆನ್ನಾಗಿ ಬಂದೈತೆ. ಬಿಸಿ ಇದೆ, ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ. ನನಗೆ ಬಿಸಿ ಸುಡ್ತೈತಂತ ನಿಧಾನಕ್ಕೆ ತಗೋತಾ ಇದ್ದೀನಿ. ಲಾಸ್ಟ್ ನೀವು ಗೊತ್ತಾ ಇಲ್ಲ, ಸ್ಪೂನಿಂದ ತೆಗಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ನೀವು ಟ್ರೈ ಮಾಡಿ ಮನೆಯಲ್ಲಿ. ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದೈತೆ. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಹಾಗೆ ತಿಂದರೂ ಚೆನ್ನಾಗಿರುತ್ತೆ, ಆದರೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ ಮನೇಲಿ. ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ. ಯಾರೇ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ತಿಳಿಸಿ. ಈ ಥರ ಟ್ರೈ ಮಾಡಿ ಮನೇಲಿ ಹೆಂಗೆ ಬಂತು ಅಂತ. ಓಕೆ, ಬಾಯ್ ಫ್ರೆಂಡ್ಸ್. ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.